ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಸಂಜೆ ಅಂದರೆ 6:45 ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಎಲ್ಲೋ ಹೋಗೋದಿದೆ, ಸೊ ಹಂಗಾಗಿ ರೆಡಿ ಆಗಬೇಕು. ಅದಕ್ಕೆ ಹಣೆಗಿಟ್ಟಿಲ್ಲ, ಸೊ ಮುಖ ಎಲ್ಲ ನೀಟಾಗಿ ತೊಳ್ಕೊಂಡೆ. ಸೊ ಹಂಗಾಗಿ ಈಗ ಹೇಗೂ ಹೊರಟಿದ್ದೀನಲ್ಲ ಅಂಥೇಳಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬನ್ನಿ, ಸ್ವಲ್ಪ ರೆಡಿ ಆಗ್ತೀನಿ, ಹಾಗೆ ಮಾತಾಡಿಕೊಂಡು ರೆಡಿ ಆಗೋಣ ಅಂತ ಅಂದ್ಕೊಂಡೆ. ಸೊ ಆ್ಯಕ್ಚುಲಿ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ಸ್ವಲ್ಪ ಫಿಶ್ ಫುಡ್ಡು ತೊಗೊಬರೋಣ ಅಂತ ಹೋಗ್ತಾಯಿದ್ದೀವಿ. ಫಿಶ್ ಫುಡ್ಡು ಇತ್ತು, ಬಟ್ ಅದು ಯಾಕೋ ಏನೋ ಪ್ರಾಬ್ಲಮ್ ಆಗಿದೆ ಅನ್ಕೋತೀನಿ. ಹಾಗಾಗಿ ಮೀನುಗಳು ಸ್ವಲ್ಪ ಆರೋಗ್ಯ ತಪ್ತಾ ಇದ್ದಾವೆ. ಅದಕ್ಕೋಸ್ಕರ ಫುಡ್ಡು ಚೇಂಜ್ ಮಾಡೋಣ ಅಂಥೇಳಿ. ಮನುಷ್ಯರುಗಳಾದರೆ ಏನಾದರೂ ಹೇಳ್ಕೊತಾರೆ, ಪಾಪ ಅವಕ್ಕೇನು ಗೊತ್ತಾಗುತ್ತೆ, ಪ್ರಾಣಿಗಳು ಏನು ಹೇಳ್ಕೊತವೆ. ಹಂಗಾಗಿ ನಾನು ನೋಡಿದಾಗ ಅಬ್ಸರ್ವ್ ಮಾಡಿದೆ. ಸೊ ಹಂಗಾಗಿ ಅದು ಯಾಕೋ ಫುಡ್ಡು ಸರಿ ಹೋಗ್ತಾ ಇಲ್ಲ ಮೀನಿಗೆ. ಸ್ವಲ್ಪ ಅದು ಆ ಫುಡ್ ಬೇಡ, ಮನೇಲಿ ಬೇಡ, ಬೇರೆ ತೊಗೊಬರೋಣ ಅಂತ ಅಂದ್ಕೊಂಡೆ. ಸೊ ಹಾಗೆ ಅಲ್ಲೇ ಇವತ್ತು ನಮ್ಮ ಭದ್ರಾವತಿನಲ್ಲಿ ನಿನ್ನೆಯಿಂದ ಸುಮಾರು ಒಂದು ವಾರದಿಂದ ಅಂದ್ಕೊತೀನಿ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಅಲ್ಲಿ ಮಾರಿ ಜಾತ್ರೆ ನಡೀತಾ ಇದೆ. ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹಾಕಿರ್ತಾರೆ. ಸೊ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂಥೇಳಿ ಹಾಗೆ ಫುಡ್ಡು ತೊಗೋಬೇಕು. ಹಾಗೆ ಮನೆಗೆ ಸ್ವಲ್ಪ ರೇಷನ್ ಖಾಲಿಯಾಗಿತ್ತು, ಸೊ ರೇಷನ್ನು ತರೋಣ ಅಂತ ಅಂದ್ಕೊಂಡ್ವಿ. ಹಂಗಾಗಿ ಟೌನಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನನ್ನ ಹಸ್ಬೆಂಡೇ ಹೋಗ್ತಾಯಿದ್ರು ಹೇಗೂ, ಬಟ್ ನಾನು ಹೇಗೂ ಇವತ್ತು ಹಾಲೆಲ್ಲ ಖಾಲಿಯಾಗಿತ್ತಲ್ಲ, ಸೊ ಅಂಗಡೀಲಿ ಹೋಗೋಣ ಅಂತ ಅಂದ್ಕೊಂಡೆ. ಸರಿ ಬಾರಮ್ಮ ಅಂತಂದರು. ಇನ್ನೇನು ನಾನು ಒಬ್ಬಳೇ ಇರ್ತೀನ ಅಂಥೇಳಿ, ಇನ್ನೇನು ನೀನು ಒಬ್ಬಳೇ ಇರೋದಲ್ವ, ಇನ್ನೇನು ಹಾಲು ಖಾಲಿಯಾಗಿದೆಯಲ್ಲ ಬಾ ಅಂತ ಹೇಳಿದ್ರು. ಸೊ ಹಂಗಾಗಿ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಹಾಗೆ ಬೆಳಗ್ಗೆಯಿಂದ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಸೊ ಹಂಗಾಗಿ ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಾನು ನಿಮಗೆ ಮೊದಲೇ ಹೇಳ್ದಾಗೆ, ನಾನು ಈಗ ಎಲ್ಲರೂ ಸಿಂಪಲ್ಲಾಗಿ ಹೋಗಬೇಕು ಅಂದರೆ ಸಿಂಪಲ್ಲಾಗೆ ನಾನು ರೆಡಿಯಾಗಿ ಹೋಗೋದು ಅಷ್ಟೇ. ಜಸ್ಟು ಈ ಕ್ರಾಫ್ಟ್ ತಗೊತೀನಿ, ಒಂದು ಕ್ಲಿಪ್ ಹಾಕ್ಬಿಡ್ತೀನಿ ಅಷ್ಟೇ, ಜಾಸ್ತಿ ಏನು ಇದು ಮಾಡಲ್ಲ. ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ಉಡಿ ಕೂದಲಿದೆ ಫ್ರೆಂಡ್ಸ್, ಹಂಗಾಗಿ ನಾನು ಈ ಥರ ಸಣ್ಣ ಸಣ್ಣ ಕ್ಲಿಪ್ಗಳನ್ನ ಹಾಕ್ಕೊತೀನಿ. ಇಲ್ಲಾಂದರೆ ಉಡಿ ಕೂದಲೆಲ್ಲ ಬಿಚ್ಕೊಂಡ್ರೆ ತಲೆನೇ ಬಾಚಲ್ವೇನೋ ಅನ್ನೋಂಗೆ ಆಗುತ್ತೆ. ಈಗ ನನ್ನ ಮೇಕಪ್ ರೆಡಿ ಆಯಿತು. ಜಸ್ಟು ಒಂದು ಇದು ಬರ್ತು, ಸಿಂಪಲ್ಲಾಗಿ ಬಿಂದಿ ಇಟ್ಕೊಂಡಿದ್ದೀನಿ ನೋಡಿರಿ. ನಾನು ಈ ರೀತಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಬಿಂದಿಗಳಿದೆ ನನ್ನ ಹತ್ರ. ಅದು ನಾನು ಬಿಂದಿ ನಿಮ್ಮ ಪ್ರೀವಿಯಸ್ ವೀಡಿಯೋದಲ್ಲೇ ಹೇಳಿದ್ದೆ, ನನಗೆ ಬಿಂದಿ ಕಲೆಕ್ಷನ್ಸ್ ಅಂದರೆ ತುಂಬ ಇಷ್ಟ ಅಂಥೇಳಿ. ಸೊ ಹಂಗಾಗಿ ಬಿಂದಿಗಳನ್ನ ಕಲೆಕ್ಷನ್ ಮಾಡ್ಕೊತಾ ಇರ್ತೀನಿ. ಅಂದರೆ ಯಾವಾಗಾದರೂ ಹೋದಾಗ ಒಂದೊಂದು ತಂದುಬಿಡ್ತೀನಿ ಹಂಗೇ. ಸೊ ಹಂಗಾಗಿ ಈ ರೀತಿ ಜೋಡಿಸಿಟ್ಟಿದ್ದೀನಿ. ಈ ರೀತಿ ಐಡಿಯಾ ನನಗೆ ಆ್ಯಕ್ಚುಲಿ ಯಾವುದೋ ಒಂದು ಯೂಟ್ಯೂಬ್ ವಿಡಿಯೋ ನೋಡಿ ಈ ಐಡಿಯಾ ಬಂದಿದ್ದು. ಸೊ ಹಂಗಾಗಿ ಈ ರೀತಿ ಸೆಟ್ ಮಾಡಿ ಎಲ್ಲದನ್ನು ಒಂದೇ ಹತ್ರನೇ ಇಟ್ಕೊಂಡಿದ್ದೀನಿ. ಓಕೆ, ಇದಾದಮೇಲೆ ನನಗೆ ಕುಂಕುಮ ಇಡಲಿಲ್ಲ ಅಂದರೆ ಸಮಾಧಾನನೇ ಆಗೋಲ್ಲ ಫ್ರೆಂಡ್ಸ್. ಅದು ಇಟ್ಟರೆ ನನಗೆ ನಾನು ರೆಡಿಯಾಗಿದ್ದೀನಿ ಅಂತ ಅನಿಸೋದು. ಸೊ ಮೊನ್ನೆ ಹಾಕೊಂಡು ಹೋಗಿದ್ದೆ. ಸೊ ಬಳೆ ಕೂಡ ಬಿಚ್ಚಾಕ್ಬಿಟ್ಟಿದ್ದೀನಿ. ಬಳೆ ಒಂದು ಹಾಕ್ಕೊಬೇಕು. ಬಳೆ ಹಾಕ್ಕೊಳ್ಳಿಲ್ಲ ಅಂದರೂ ಸಮಾಧಾನ ಆಗಲ್ಲ, ಅಟ್ಲೀಸ್ಟ್ ಒಂದಾದರೂ ಹಾಕೊಂಡ್ರೆ ಸಮಾಧಾನ ಆಗುತ್ತೆ. ಓಕೆ, ಈಗ ನಂದು ಇಷ್ಟೇ ರೆಡಿ ಆಗಿದ್ದೀನಿ. ಸರಿ, ಇನ್ನೇನು ನನ್ನ ಹಸ್ಬೆಂಡ್ ಕೂಡ ರೆಡಿಯಾಗಿ ಕೂತಿದ್ದಾರಲ್ಲಿ, ವೆಯ್ಟ್ ಮಾಡ್ತಾಯಿದ್ದಾರೆ. ಸೊ ಇನ್ನು ಹೊರಡೋದಷ್ಟೇ. ಓಕೆ, ಅಲ್ಲಿ ಹೋದ್ಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಬಳೆ ಹಾಕ್ಕೊತೀನಿ ಅಂದರೆ ನಿಮಗೆ ಪಾಪ ತೋರಿಸ್ಲಿಲ್ಲ. ಸೊ ಒಂದೇ ಒಂದು ಸಿಂಗಲ್ ಬಳೆ ಹಾಕ್ಕೊತೀನಿ. ಇದೊಂದೇ ಒಂದು ಸಿಂಗಲ್ ಬಳೆ. ಓಕೆ, ನನ್ನ ಹಸ್ಬೆಂಡಲ್ಲಿ ಹೊರಟಿದ್ದಾರೆ. ಅಂದರೆ ಬಿಟ್ಟೇನು ಹೋಗ್ತಾಯಿಲ್ಲ. ಅಲ್ಲಿ ಸ್ವಲ್ಪ ಬೆಳಗ್ಗೆ ಹೊತ್ತು ಹಾಲು ಕೊಡ್ತೀವಿ ನಾವು ಒಂದು ಹೋಟ್ಲಿಗೆ.
ಅಲ್ಲಿ ಪೇಮೆಂಟ್ ಇಷ್ಟೊತ್ತಲ್ಲಿ ಕೊಡ್ತಾರೆ. ಸೊ ಅದು ಪೇಮೆಂಟ್ ಇಸ್ಕೊತಾ ಇರ್ತೀನಿ. ನೀನು ರೆಡಿಯಾಗಿ ಬಾಗಿಲು ಹಾಕ್ಕೊಂಡು ಬಾ ಅಂತ ಅಂದರು. ಸೊ ಅವರಲ್ಲಿ ಪೇಮೆಂಟ್ ಇಸ್ಕೊಂಡಿರ್ತಾರೆ. ನಾವು ಹೋಗೋ ರೋಡಲ್ಲೇ ಅವರು ಅಲ್ಲಿ ನಮ್ಮದು ಸುತ್ಕೊಂಡು ಹೋಗ್ಬೇಕಲ್ಲ. ಸೊ ಅವ್ರು ಹಂಗೆ ಸುತ್ಕೊಂಡ್ಬರ್ತಾರೆ. ನಾವು ಮಾಮೂಲಿ ನಾನು ಬಸ್ ಸ್ಟ್ಯಾಂಡ್ಗೆ ಹೋಗಿ ನಿಂತ್ಕೊಳ್ಳೋ ವೀಡಿಯೋ ತೋರಿಸಿದ್ನಲ್ಲ, ಸೊ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬಂದು ನಿಂತ್ಕೊತಾರೆ. ನಾನು ಇಲ್ಲಿಂದ ನಿಧಾನಕ್ಕೆ ನಡ್ಕೊಂಡು ಹೋದರೆ ಅಲ್ಲಿ ಹತ್ಕೊಂಡು ಹೋಗ್ತೀನಿ. ನಾನು ಜಸ್ಟ್ ಒಂದು 20 to 30 ಸ್ಟೆಪ್ಸ್ ಅಷ್ಟೇ ರೋಡ್ ದಾಟಕ್ಕೆ ಆ ಕಡೆ. ಬಟ್ ಅಲ್ಲಿಂದ ಸುಮಾರು ಅರ್ಧ ಕಿಲೋಮೀಟ್ರ್ 3/4 ಕಿಲೋಮೀಟ್ರ್ ಆಗುತ್ತೆ. ಹಂಗಾಗಿ ಸುತ್ಕೊಂಡು ಹೋಗ್ಬೇಕು. ಹಂಗಾಗಿ ಅಲ್ಲಿಂದ ಸುತ್ಕೊಂಡು ಆ ಕತ್ಲೊಳಗೆ ಯಾರು ಅಂದ್ಬಿಟ್ಟು ನಾನೇ ಹೇಳಿದ್ದೆ ನನ್ನ ಹಸ್ಬೆಂಡಿಗೆ, ನೀವು ಅಲ್ಲಿ ಹೋಗ್ಬಿಟ್ಟು ಬಿಲ್ ಕಲೆಕ್ಷನ್ ಮಾಡ್ಕೊಂಡು ಬನ್ನಿ, ನಾನು ಬರ್ತೀನಿ ಅಂತ ಹೇಳಿ ನಾನೇ ಇದು ಮಾಡಿರೋದು. ಸೊ ಹಂಗಾಗಿ ಅವರು ನಾನು ಹೋಗಿರ್ತೀನಿ ಬಾ ಅಂತಾರಷ್ಟೇ. ಆ್ಯಕ್ಚುಲಿ ಥಂಡಿಲಿ ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಇದನ್ನು ಯಾವಾಗಲೂ ಹಚ್ಕೊತೀನಿ. ಅಂದರೆ ಎಲ್ಲರೂ ಹೊರಗಡೆ ಹೊರಟ್ರೆ, ಮನೇಲಿದ್ದರೆ ಏನು ಹಚ್ಚಕ್ಕೆ ಹೋಗಲ್ಲ. ಹೊರಗಡೆ ಹೊರಟಾಗ ಮಾತ್ರ ಸ್ವಲ್ಪ ಹಚ್ಕೊತೀನಿ. ಈ ಕೈಯಿಂದ ಬ್ಲ್ಯಾಕು ಹೋಗೋಕ್ಕೆ ಏನಾದರೂ ರೆಮಿಡೀಸ್ ಇದ್ದರೆ ತಿಳಿಸಿ ಫ್ರೆಂಡ್ಸ್ ಕಾಮೆಂಟ್ಸಲ್ಲಿ. ನಾನು ಡಾಕ್ಟ್ರಿಗೆ ತೋರಿಸ್ದೆ, ಅವರು ನಾನು ಮೆಡಿಷನ್ ಕೊಟ್ಟರೆ ಸುಮ್ಮನೆ ಪ್ರಯೋಜನ ಇಲ್ಲಮ್ಮ, ನೀನು ದುಡ್ಡು ಖರ್ಚು ಮಾಡೋದು ಅಷ್ಟೇ, ಅದೇನು ವರ್ಕೌಟ್ ಆಗೋಲ್ಲ ಅಂದರು. ನಿಮಗೆ ಯಾರಿಗಾರು ಏನಾದ್ರು ಮೆಡಿಷನ್ ಗೊತ್ತಿದ್ದರೆ ತಿಳಿಸಿ. ನೋಡಿ ಎಷ್ಟು ಬ್ಲ್ಯಾಕ್ ಆಗಿದೆ, ನಂಗೆ ಗೊತ್ತಿಲ್ಲ ರೆಮಿಡಿ, ಹಂಗಾಗಿ ಸುಮ್ಮನಿದ್ದೀನಿ. ಇದು ಆ್ಯಕ್ಚುಲಿ ಸನ್ ಬರ್ನಿಂಗೆ. ಇದು ಇಲ್ಲಿಂದ ಅಷ್ಟೇ ಕಪ್ಪಿದೆ, ಇದು ಜಾಸ್ತಿ ಇಲ್ಲ, ಇದು ಕಮ್ಮಿ ಇದೆ, ಬಟ್ ಇದು ಜಾಸ್ತಿ ಇದೆ. ನಿಮ್ಗೆ ಏನಾದರೂ ರೆಮಿಡೀಸ್ ಗೊತ್ತಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಓಕೆ, ನಾನು ಇನ್ನು ಅಲ್ಲಿ ಹೋದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇದು ನೋಡಿ ನಮ್ಮ ಭದ್ರಾವತಿಯ ಮಾರಿಯಮ್ಮ ಜಾತ್ರೆಗೆ ಡೆಕೋರೇಷನ್ ಮಾಡಿದ್ದಾರೆ. ರೋಡ್ ತುಂಬ ಲೈಟಿಂಗ್ಸು ಏನು ಚೆಂದ ಕಾಣ್ತಿದೆ ಗೊತ್ತಾ. ಫೋನಲ್ಲಿ ನೋಡೋದಕ್ಕಿಂತ ನಮಗೆ ಎದುರುಗಡೆ ನೋಡ್ತಾ ಇರೋರಿಗೆ ತುಂಬಾ ಗ್ರ್ಯಾಂಡಾಗಿ ಕಾಣ್ತಾ ಇದೆ. ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲಿ ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ಪ್ರತಿ ವರ್ಷವೂ ಇದೇ ರೀತಿ ಡೆಕೋರೇಷನ್ ಮಾಡ್ತಾರೆ. ತುಂಬಾ ಗ್ರ್ಯಾಂಡಾಗಿರುತ್ತೆ. ಆದರೆ ಸುಮಾರು ಒಂದು ವಾರದಿಂದನೂ ನಡೀತಾ ಇದೆ ಇದು ಫಂಕ್ಷನ್ನು. ಸೊ ನಿನ್ನೆ ಸ್ವೀಟ್ ಊಟದ ಅನ್ನ ಸಂತರ್ಪಣೆ ಇತ್ತು, ಹಾಗೆ ಇವತ್ತು ಖಾರ ಊಟದ ಅನ್ನ ಸಂತರ್ಪಣೆ ಕೂಡ ಮಾಡಿದರು. ತುಂಬ ಜನ ಇರ್ತಾರೆ ಇಲ್ಲಿ. ಎಷ್ಟು ಚೆಂದ ಇದೆ ನೋಡಿ ಡೆಕೋರೇಷನ್, ಸೂಪರಾಗಿ ಕಾಣಿಸ್ತಾ ಇತ್ತು. ಪ್ರತಿ ವರ್ಷವೂ ಇದೇ ರೀತಿ ಇರುತ್ತೆ ಇಲ್ಲಿ ಡೆಕೋರೇಷನ್. ಇನ್ನು ಕೆಲವೊಂದು ಟೈಮು ವರ್ಷ ಇನ್ನೂ ಸ್ವಲ್ಪ ಚೆನ್ನಾಗೇ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅವರು. ಚೆನ್ನಾಗಿದೆ ನೋಡಿ. ಇದು ನಮ್ಮ ಭದ್ರಾವತಿಯ ಉತ್ತ ಕಾಲೋನಿ ಅಂತೇಳಿ, ಇಲ್ಲಿ ಉತ್ತ ಬಸ್ ಸ್ಟಾಪು, ದೊಡ್ಡ ಬಸ್ ಸ್ಟ್ಯಾಂಡ್ ಅಂತ ಹೇಳ್ತಾರೆ. ಸೊ ದೊಡ್ಡ ಬಸ್ ಸ್ಟ್ಯಾಂಡ್ ಎದುರಿಗೇ ಈ ದೇವಸ್ಥಾನ ಇರೋದು. ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿದರು. ನಾವು ದೇವಸ್ಥಾನಕ್ಕೂ ಬಂದ್ವಿ. ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಲೆಫ್ಟಿಗೆ ಎಷ್ಟು ಚೆಂದ ಮಾಡಿದರು ಅಂದರೆ, ಆ ಕಡೆ ಈ ಕಡೆ 2 ಆನೆ, ಹಾಗೆ ಮಧ್ಯದಲ್ಲಿ ಶಿವಂದು ಲಿಂಗ, ಹಾಗೆ ಶಿವ ಇರೋದು. ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸುಮಾರು ಜನ ಅಲ್ಲಿ ಫೋಟೋ ಎಲ್ಲ ಕ್ಲಿಕ್ ಮಾಡಿಸ್ಕೊತಾ ಇದ್ರು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಮಾತ್ರ ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆಂದ ಕಾಣಿಸ್ತಾ ಇತ್ತು. ಆಶ್ಚರ್ಯನೇ ಆಗೋಯ್ತು ಇಷ್ಟೊಂದು ಚೆನ್ನಾಗಿ ಮಾಡ್ತಾರ ಅಂತ. ಯಾಕೆ ಅಂದರೆ ನಾನು ಇಷ್ಟು ವರ್ಷ ಮಾಡಿದ್ರೂ ಕೂಡ ಯಾವತ್ತೂ ಹೋಗೇ ಇರಲಿಲ್ಲ. ಸುಳ್ಳು ಹೇಳ್ಕೊಳ್ಳೋದೇನು ಫ್ರೆಂಡ್ಸ್, ನಾನು ನಿಜವಾಗ್ಲೂ ಆ್ಯಕ್ಚುಲಿ ನಡೆಯುತ್ತೆ ಜಾತ್ರೆ ಅನ್ನೋದು ಗೊತ್ತಿತ್ತು, ಬಟ್ ಯಾವತ್ತೂ ಕೂಡ ಹೋಗಿರಲಿಲ್ಲ. ಸೊ ಈ ಸಲ ಹೇಗೂ ಸ್ವಲ್ಪ ಟೌನಿಗೆ ಹೋಗೋದಿತ್ತಲ್ಲ, ಹಂಗಾಗಿ ಬಂದಿದ್ದೆ. ತುಂಬಾ ಚೆನ್ನಾಗಿತ್ತು. ಸೊ ನಾನು ಹಾಗೆ ಒಂದು ಫೋಟೋ ಕ್ಲಿಕ್ ಮಾಡಿಸ್ಕೊಂಡೆ, ನನ್ನ ಹಸ್ಬೆಂಡ್ ತೆಗೆದ್ರು. ಇನ್ನು ಅಲ್ಲಿಂದ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡು ಹೊರಟ್ಮೇಲೆ ನೆಕ್ಸ್ಟ್ ಅಲ್ಲಿ ಅಂಗಡಿಗಳು ಹಾಕ್ಕೊಂಡಿದ್ರು. ಪುಟಾಣಿದಾಗ ಒಂದು 4-5 ಅಂಗಡಿ ಹಾಕ್ಕೊಂಡಿದ್ರು. ಬಳೆ ಅಂಗಡಿಗಳು, ಹಾಗೆ ಮಕ್ಕಳ ಆಟ ಸಾಮಾನುಗಳು, ಬಲೂನ್ಸ್ಗಳು, ಹಾಗೆ ಇನ್ನೊಂದು ಎಂಟ್ರೆನ್ಸಲ್ಲಿ ಕೂಡ ಇನ್ನೊಂದು ಆರ್ಚ್ ಕೂಡ ರೆಡಿ ಮಾಡಿದರು ಲೈಟಿಂಗ್ಸಲ್ಲಿ. ತುಂಬಾ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ರು. ನೋಡೋಕ್ಕೆ 2 ಕಣ್ಣು ಸಾಲದು. ಇಷ್ಟು ವರ್ಷ ಸುಮ್ಮನೆ ಮಿಸ್ ಮಾಡ್ಕೊಂಡಲ್ಲ
ಇದನ್ನೇನು ನೋಡೋಕ್ಕೆ ಆಗಲಿಲ್ಲಲ್ಲ ಅಂತಲೇ ಒಂದು ಮನ್ಸಲ್ಲಿ ಒಂದು ಸೈಡಲ್ಲಿ ಹಾಗೆ ಬೇಜಾರಾಯಿತು. ಇರಲಿ, ಹೇಗೂ ಈ ವರ್ಷನಾದರೂ ಬಂದನಲ್ಲ, ನನ್ನ ತಾಯಿ ಕರ್ಸ್ಕೊಳ್ಳೋ ಮನಸ್ಥಿತಿ ಬಂತಲ್ಲ ಅಂತ ಹೇಳ್ಕೊಂಡು ಖುಷಿಯಾಗಿ ಹಾಗೆ ಹೊರಟೆ. ನೋಡಿ, ಇದು ದೇವಸ್ಥಾನದ ಗುಡಿ, ಸಾರಿ ಇದು ದೇವಸ್ಥಾನ. ಸೊ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಈ ಕಡೆ ಸೈಡ್ ಲೈಟಿಂಗ್ ಸೀಟ್ ಹಾಕಿದ್ದಾರೆ. ಹಾಗೆಯೇ ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು ಫ್ರೆಂಡ್ಸ್. ಇದು ಜೋಕಾಲಿ ಎಲ್ಲ ಕಟ್ಟಿದ್ರು, ತೂಗ್ತಾ ಇತ್ತು. ನೋಡ್ತಾ ಇದ್ರೆ ಇದು ಅದು ತಾಯಿ ಕೂತ್ಕೊಂಡು ತೂಗ್ತಾ ಇದ್ದಾಳೇನೋ ಅನ್ನೋಷ್ಟೇ ಫೀಲ್ ಆಗ್ತಾಯಿತ್ತು. ತುಂಬಾ ಚೆನ್ನಾಗಿತ್ತು. ನನ್ನ ಹಸ್ಬೆಂಡಿಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ, ಯಾಕೆಂದರೆ ಅವರೇ ಕರ್ಕೊಂಬಂದಿದ್ದು. ತುಂಬ ಚೆನ್ನಾಗಿರುತ್ತೆ, ಬಾರಮ್ಮ ನೀನು ನೋಡ್ಬೋದು, ನಿನ್ನ ಯೂಟ್ಯೂಬ್ ಫ್ರೆಂಡ್ಸ್ಗಳಿಗೂ ತೋರಿಸುವಂತೆ ಅಂತೇಳಿ ಕರ್ಕೊಂಬಂದರು. ದೇವಸ್ಥಾನದ ಒಳಗೆ ಬರ್ತಿದ್ದಂಗೆ ಎಂಟ್ರೆನ್ಸಲ್ಲಿ ವಿಘ್ನೇಶ್ವರನ ಸಣ್ಣದಾಗಿರೋ ಒಂದು ಮೂರ್ತಿ ಇದೆ. ಆ ಕಡೆ ಪದ್ಮಮ್ಮ ಅಂತೇಳಿ ಇನ್ನೊಂದು ದೇವರಿದೆ. ಇನ್ನು ನೆಕ್ಸ್ಟು ನಾವು ಹೊರಗಡೆ ಬರಬೇಕಾದ್ರೆ ತೋರಿಸ್ತೀನಿ. ಜನ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ರು ಗೈಸ್. ಅದು ಹಂಗಾಗಿ ನಾವಿನ್ನೂ ಒಳಗೂ ಹೋಗೋಕ್ಕಾಗಲಿಲ್ಲ. ಇನ್ನೂ ಹೊರ್ಗಡೆನೇ ಇದ್ವಿ, ಹೊಸ್ತಿಲ್ ಹತ್ರ, ದೇವಸ್ಥಾನದ ಹೊಸ್ತಿಲ್ ಹತ್ರ. ಸೊ ಇನ್ನು ನಾವು ಒಳಗಡೆ ಬಂದ್ವಿ, ಇನ್ನು ನೋಡ್ಲಿಕ್ಕಾಗಲಿಲ್ಲ ದೇವ್ರನ್ನ. ಸೊ ಹಂಗಾಗಿ ಸುತ್ತ ಒಂದು ವ್ಯೂ ತಕ್ಕೊಂಡೆ ದೇವಸ್ಥಾನದ ಒಳಗಡೆ. ಅದು ಕೂಡ ಪುಟಾಣಿದಾದರೂ ತುಂಬಾ ಚೆನ್ನಾಗಿತ್ತು. ಕೊನೆಗೆ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ ನಾವು. ಕುಂಕುಮಗೆ ಮತ್ತು ಇದು ಕೊಟ್ಟರು, ಸಾರಿ ಇದೆಂತ ಮಂಗಳಾರತಿ ಎಲ್ಲ ಕೊಟ್ಟರು. ನಾನು ತೊಗೊಂಡೆ, ಹಾಗೆ ನನ್ನ ಹಸ್ಬೆಂಡ್ ಕೂಡ ತೊಗೊಂಡ್ರು. ಸೊ ನಾವೆಲ್ಲ ತೊಗೊಂಡು ಹಾಗೆ ಮುಂದಕ್ಕೆ ಪಾಸ್ ಆಗ್ತಾಯಿದ್ವಿ. ನೋಡಿ, ದೇವ್ರದ್ದು ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅಲ್ಲಿಂದನೇ ನೀವುಗಳು ಕೈ ಮುಕ್ಕೊಳ್ಳಿ. ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. 50 ರೂಪಾಯಿ 100 ರೂಪಾಯಿ ನೋಟ್ಗಳಲ್ಲೇ ದೇವರಿಂದು ಅಲಂಕಾರ ಮಾಡಿದರು. ಎದ್ದು ಕೂತಿರೋ ಥರನೇ ಕಾಣ್ತಾ ಇದ್ಲು ತಾಯಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ನೀವು ಸರೌಂಡಿಂಗಲ್ಲಿ ಯಾರು ಇದ್ದರೆ ಮಿಸ್ ಮಾಡ್ಕೋಬೇಡಿ, ಒಂದು ಸಲ ಬಂದು ನೋಡಿ. ಹಾಗೆ ಇದು ಯಾವ ದೇವರು ಅಂತ ನನಗೆ ಗೊತ್ತಾಗಲಿಲ್ಲ. ಸೊ ಹಾಗೆ ಚೆನ್ನಾಗಿತ್ತಲ್ಲ ಅಂತೇಳಿ ಹಾಗೆ ಒಂದು ಕ್ಲಿಪ್ ತಕ್ಕೊಂಡೆ. ಹಾಗೆ ಇದೆಲ್ಲ ನೀಟಾಗಿ ಕಲಶ ಎಲ್ಲನೂ ತೊಗೊಂಬಂದಿರ್ತಾರಲ್ಲ, ಸೊ ಪೂಜೆ ಮುಂಚೆ. ಸೊ ಆ ಕಲಶ ಎಲ್ಲ ಕೂಡ ಹಾಗೆ ಜೋಡಿಸಿಟ್ಟಿದ್ರು. ಎಷ್ಟು ಚೆಂದ ಕಲಶ ರೆಡಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಹಸಿರು, ಹಾಗೆ ಕನಕಾಂಬರ, ಕಾಕಟ, ಈ ಹೂಗಳಲ್ಲೇ ಕಲಶ ರೆಡಿ ಮಾಡ್ಕೊಂಡಿದ್ದಾರೆ. ಹಾಗೆ ಅದೆಲ್ಲ ಪೂಜೆ ಮುಗಿಸ್ಕೊಂಡು ಮಂಗಳಾರತಿ ತಗೊಂಡು ಬರ್ತಿದ್ದವ್ರಿಗೆಲ್ಲ ಈ ಆಂಟಿ ಒಬ್ಬರು ಕೂತಿದ್ರು. ಸೊ ಅವರು ಹೂವೆಲ್ಲ ಕೊಡ್ತಾಯಿದ್ರು. ಸೊ ನಾವು ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಸಿಕ್ಕಾಪಟ್ಟೆ ಜನ ಇದ್ರು ಗೈಸ್, ಸಿಕ್ಕಾಪಟ್ಟೆ ಜನ ಇದ್ದರು. ಸೊ ಹಾಗೆ ಆಚೆ ಬಂದು ನಾನು ಆಗಲೇ ಹೇಳಿದ್ನಲ್ಲ ಪದ್ಮಾವತಮ್ಮನ ಗುಡಿ ಅಂತೇಳಿ, ಇದು ಪುಟಾಣಿದಾಗೆ ಒಂದು ಪದ್ಮಾವತಮ್ಮನ ಗುಡಿ ಇತ್ತು. ಸೊ ನೋಡಿ ಸರ್ತಿ ಸಾಲು ಹೇಗಿದೆ. ನಾವು ಬೇಗ ಬಂದಿದ್ದು ಒಳ್ಳೆಯದಾಯಿತು. ನಾವು ಬಂದಿದ್ದ ಟೈಮಿಂಗ್ಸೇ ಕರೆಕ್ಟಾಗಿತ್ತು ಅನ್ಕೋತೀನಿ ಫ್ರೆಂಡ್ಸ್. ಇಲ್ಲಾಂದರೆ ಇನ್ನೂ ಈಗ ಸರ್ತಿ ಸಾಲು ತೋರಿಸಿದ್ನಲ್ಲ, ಅಲ್ಲಿ ನಿಂತ್ಕೋಬೇಕಾಗಿತ್ತು. ನಿಂತ್ಕೊಂಡಿದ್ರು ವಿಡಿಯೋ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗೆ ಅಲ್ಲಿಂದ ರೈಟ್ ಸೈಡಿಗೆ ಬಂದು ಕಾಲಭೈರವೇಶ್ವರನ ಗುಡಿ ಕೂಡ ಇತ್ತು. ಅದು ಕೂಡ ತುಂಬ ಚೆನ್ನಾಗಿ ಪ್ರತಿಷ್ಠಾಪನೆ ಮಾಡಿದರು. ನೆಕ್ಸ್ಟ್ ಇದನ್ನು ಮುಗಿಸ್ಕೊಂಡು ನಾನು ಮುಂದೆ ಹೊರಟೆ. ಅಲ್ಲಿ ಕೂಡ ನವಗ್ರಹ ದೇವ್ರುಗಳದ್ದು ಒಂದು ಮಂಟಪ ಕೂಡ ಮಾಡಿದರು. ರೈಟ್ ಸೈಡ್ಗೆ ಹೋಗ್ತಾ ಇದ್ದೆ, ಆಮೇಲೆ ರೈಟ್ ಸೈಡಲ್ಲಿ ಹೋಗೋದು ಬೇಡ ಅಂದ್ಬಿಟ್ಟು ಒಂದು ರೌಂಡ್ ಆದಂಗೆ ಆಗುತ್ತೆ ಅಂತೇಳಿ ಮತ್ತೆ ಲೆಫ್ಟ್ ಸೈಡಿಗೆ ಬಂದೆ. ನೋಡಿ, ಇಲ್ಲಿ ನವಗ್ರಹ ಮಂಟಪ ಇತ್ತು. ಸೊ ಅದನ್ನು ಕೂಡ ಹಾಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ಮುಂದಕ್ಕೆ ಬಂದೆ. ಸೊ ಇಲ್ಲಿ ದೇವಸ್ಥಾನಕ್ಕೆ ಬಾಳೆ ಗಿಡ ಹಾಕಿದ್ದಾರೆ ಫ್ರೆಂಡ್ಸ್. ಅಂದರೆ ಬಾಳೆ ಕಂದು ಕಟ್ಟೋದು ಅಂತಾರಲ್ಲ, ಸೊ ಅದು ಕಟ್ಟಿದ್ದಾರೆ. ಸೊ ಅದರಲ್ಲಿ ಬಾಳೆಗೊನೆ ಎಷ್ಟು ಚೆಂದ ಬಂದಿತ್ತು ಗೊತ್ತಾ. ನೋಡಿ, ಅಲ್ಲೇ ಕಾಣಿಸ್ತಾ ಇದೆ ಅನ್ಕೋತೀನಿ ನಿಮಗೆ. ಹಾಗೆಯೇ ಒಂದು ಗೊಂಚಲು, ಎಳ್ನೀರಿಂದ ಗೊಂಚಲು ಕಟ್ಟಿದ್ರು. ತುಂಬಾ ಲುಕ್ಕಾಗಿ ಕಾಣಿಸ್ತಾ ಇತ್ತು. ಎಂಥ ಚೆಂದ ಡೆಕೋರೇಷನ್ ಮಾಡಿದರು. ಹೋದ ವರ್ಷ ಇನ್ನೂ ಕೂಡ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದಂತೆ ಫ್ರೆಂಡ್ಸ್. ನಾನು ಮಿಸ್ ಮಾಡಿಕೊಂಡೆ. ಸೊ ಇವರು ದೇವಸ್ಥಾನ ಸುತ್ತ ಕಾಂಪೌಂಡ್ ಏನೂ ಇಲ್ಲ, ಫ್ರೀ ಇದೆ. ಸೊ ಸಣ್ಣದಾಗಿ ಗೇಟ್ ಇದೆ. ಸೊ ಅದಕ್ಕೇ ನೋಡಿ ಸುತ್ತನೂ ಇದೆಲ್ಲ ಪೂರ್ತಿ ಕಬ್ಬಲ್ಲೇ ಅವರು ಕವರ್ ಮಾಡ್ಕೊಂಡಿದ್ದಾರೆ. ಇನ್ನೂ ಮುಂದೆ ಇದೆ ಪೂರ್ತಿ. ನಾನು ಆಗಲೇ ಶಿವಂದು ವಿಗ್ರಹ ತೋರಿಸಿದ್ನಲ್ಲ, ಅದ್ರ ಹಿಂದೆ ಕೂಡ ಕಬ್ಬೆ ಇರೋದು. ಸುತ್ತನೂ ಕಬ್ಬಲ್ಲೇ ಅಲಂಕಾರ ಮಾಡಿದ್ದಾರೆ. ಎಂಥ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಸೊ ವಂಡರ್ಫುಲ್ಲಾಗಿ ಕಾಣಿಸ್ತಾ ಇತ್ತು, ಸಖತ್ತಿತ್ತು. ಸೊ ಹಂಗಾಗಿ ನೀಟಾಗೆಲ್ಲ ಕವರ್ ಮಾಡಿಕೊಂಡೆ ನಿಮಗೂ ತೋರ್ಸೋಣ ಅಂತೇಳಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಗೈಸ್. ಅದು ಮುಗಿಸ್ಕೊಂಡು ನಾವು ಆಚೆ ಬಂದ್ವಿ. ಸೊ ನೋಡಿ, ಇದು
ಇದು ಆ್ಯಕ್ಚುಲಿ ಭದ್ರಾವತಿ ಬಸ್ ಸ್ಟಾಪ್ ಇದೆಯಲ್ಲ, ಆ ಸರ್ಕಲ್ ಇದು ಭದ್ರಾವತಿ ಬಸ್ ಸ್ಟಾಪ್ ಸರ್ಕಲ್ಲು. ಹಾಗಾಗಿ ನೀವು ಯಾರಾದ್ರು ಇದ್ದರೆ ದೇವಸ್ಥಾನಕ್ಕೆ ಬರೋರಿದ್ದರೆ ಬರ್ಬೋದು ಅಂಥೇಳಿ ಹಾಗೆ ಸ್ವಲ್ಪ ಸಣ್ಣದಾಗಿ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಅಲ್ಲಿ ಕಾಣ್ತಿದೆ ನೋಡಿ ಬಸ್ ಸ್ಟಾಪು, ಅದು ಪ್ರೈವೇಟ್ ಬಸ್ ಸ್ಟಾಪು. ಇನ್ನು ಸ್ಟ್ರೈಟ್ ಹೋದರೆ ಮಾಮೂಲಿ ರಂಗಪ್ಪ ಸರ್ಕಲ್ಗೆಲ್ಲ ಹೋಗ್ಬೋದು ಇಲ್ಲಿಂದ. ಹೀಗೆ ಅದೆಲ್ಲ ಮುಗಿಸ್ಕೊಂಡು ಇನ್ನೇನು ನನ್ನ ಹಸ್ಬೆಂಡ್ ಗಾಡಿ ತರಕ್ಕೆ ಓಡ್ತಾಯಿದ್ರು. ಸೊ ಅಲ್ಲೇ ಬಸ್ ಸ್ಟ್ಯಾಂಡ್ ಹತ್ರನೇ ಹಾಕಿದ್ರು ರಾಮಂದು ಹಾಗೆ ಆಂಜನೇಯಂದು. ತುಂಬಾ ಚೆನ್ನಾಗಿತ್ತು. ಭದ್ರಾವತಿಯ ಹೊಳೆ ಫ್ರೆಂಡ್ಸ್ ನೋಡಿ, ಇಲ್ಲೂ ಕೂಡ ಲೈಟಿಂಗ್ಸ್ ತುಂಬಾ ಚೆನ್ನಾಗಿ ಮಾಡಿದರು. ಈಗ ನೀರು ಕಮ್ಮಿ ಆಗಿದೆ. ನೀರು ಬಂದಾಗ ತುಂಬ ರೋಡೆಲ್ಲ ತುಂಬಿಕೊಳ್ಳುತ್ತೆ. ಈ ರೋಡಲ್ಲಿ ಓಡಾಡೋಕ್ಕೆ ಬಿಡಲ್ಲ, ಅಷ್ಟೊಂದು ನೀರು ಬರುತ್ತೆ ನೀರು ಬಿಟ್ಟಾಗ ಭದ್ರಾ ಡ್ಯಾಮ್ನಿಂದ. ಇನ್ನು ಮಳೆಗಾಲ ಬಂದಾಗ ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿ ನೀರು ತುಂಬಿಕೊಂಡಿರುತ್ತೆ ಅಂತ. ಸೊ ಇದೆಲ್ಲ ಮುಗಿಸ್ಕೊಂಡ್ವಿ. ನನ್ನ ಹಸ್ಬೆಂಡ್ ಸ್ವಲ್ಪ ಪೆಟ್ರೋಲ್ ಹಾಕಿಸ್ಬೇಕು ಅಂತಂದರು. ಸೊ ಹಂಗಾಗಿ ಅಲ್ಲೇ ನಿಯರು ಪೆಟ್ರೋಲ್ ಬಂಕ್ ಇತ್ತು ಸೊ ಅಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡ್ವಿ. ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಝೂಮಲ್ಲಿ. ಇದು ಬನಶಂಕರಿ ಅಮ್ಮನ ದೇವಸ್ಥಾನ ಅಂತೇಳಿ. ಇದನ್ನು ಯಾವಾಗಲಾದ್ರು ಒಂದ್ಸಲ ನೀಟಾಗಿ ಇದನ್ನು ಕೂಡ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಓಕೆ, ಅಲ್ಲಿಂದ ಮುಗಿಸ್ಕೊಂಡು ಹೊರಟ್ವಿ ನಾವಿನ್ನು. ನಮ್ಮದೇ ಕೆಲಸಗಳಿತ್ತು. ಸೊ ಅಲ್ಲಿಂದ ಬರ್ಬೇಕಾದ್ರೆ ನೋಡಿ, ಇದು ಪ್ರೈವೇಟ್ ಬಸ್ ಸ್ಟ್ಯಾಂಡು. ಸೊ ಅಲ್ಲೇ ಇವತ್ತು ನೆನ್ನೆ ಎಲ್ಲ ಕೂಡ ಊಟ ಕೊಟ್ಟಿದ್ದು ಅಲ್ಲೇ ಆ ಭದ್ರಾವತಿ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲೇ ಬೆಳಗ್ಗೆ ಎಲ್ಲ ಊಟ ಕೊಟ್ಟಿದ್ರು. ಸೊ ನಾವು ಬೆಳಿಗ್ಗೆ ಎಲ್ಲನೂ ಹೋಗ್ಲಿಕ್ಕಾಗಲಿಲ್ಲ. ಹೋಗಿದ್ರು ಕೂಡ ಈ ಥರ ವ್ಯೂ ಎಲ್ಲ ಸಿಗ್ತಿರ್ಲಿಲ್ಲ ಫ್ರೆಂಡ್ಸ್. ಹಂಗಾಗಿ ನಾನು ಸಾಯಂಕಾಲನೇ ಹೊರಟೆ. ಕರೆಂಟಿಂದು ಲೈಟಿಂಗ್ಸ್ ಎಲ್ಲನೂ ನೀಟಾಗಿ ಕಾಣಿಸ್ತಿರ್ಲಿಲ್ಲ. ಸೊ ಹಂಗಾಗಿ ನಾನು ಬೆಳಿಗ್ಗೆ ಬರಲಿಲ್ಲ. ಬೆಳಿಗ್ಗೆ ಬಂದಿದ್ದರೆ ಸಿಕ್ಕಾಪಟ್ಟೆ ಜನ ಇರೋರು, ವಿಡಿಯೋ ಕೂಡ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ನಿಮಗೆ ತೋರ್ಸೋಕ್ಕೂ ಆಗ್ತಿರ್ಲಿಲ್ಲ. ಸೊ ಹಂಗಾಗಿ ನಾನು ನೈಟ್ ಟೈಮು ಬಂದಿದ್ದು. ಸೊ ಹಾಗೆ ಎಲ್ಲ ನಮ್ಮ ಕೆಲಸಗಳೆಲ್ಲ ಟೌನಲ್ಲಿ ಮುಗಿಸ್ಕೊಂಡು ನಾವು ರಿಟರ್ನ್ ಬರಬೇಕಾದ್ರೆ ಆ ತಾಯಿ ನಮ್ಮವ್ವ ಮಾರಿಯಮ್ಮ ದೇವ್ದು ಮೆರವಣಿಗೆ ಕೂಡ ಹೋಗ್ತಾ ಇತ್ತು. ಹಾಗೆ ಒಂದು ಸಣ್ಣದಾಗಿ ಕ್ಲಿಪ್ ತೊಗೊಂಡೆ. ನಮ್ಮ ಅದೃಷ್ಟ ಚೆನ್ನಾಗಿದೆ ಬಿಡು, ಮೆರವಣಿಗೆ ಹೋಗೋದು ಕೂಡ, ಪಲ್ಲಕ್ಕಿ ಮೆರವಣಿಗೆ ಹೋಗೋದು ಕೂಡ ಸಿಗ್ತಲ್ಲ ಅಂತ ಹೇಳ್ಕೊಂಡು ಅದನ್ನು ಕೂಡ ಫೋಟೋ ಕ್ಲಿಕ್ ಮಾಡ್ಕೊಂಡೆ. DJ ಹಾಕ್ಕೊಂಡು ಚೆನ್ನಾಗಿ ಕುಣಿತಾಯಿದ್ರು. ಸೊ ಹಂಗಾಗಿ ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಹಾಗೆ ಮುಂದೆ ಬಂದರೆ ಸಿಗುತ್ತೆ ಫ್ರೆಂಡ್ಸ್ ಅಲ್ಲಿ ದೇವರಿಂದು. ಇವ್ರು ಯಾರೋ ಸಿಂಗಲಾಗಿ ಕುಣಿತಾಯಿದ್ರು, ಅದು ಒಂದು ಹಂಗೆ ಕ್ಲಿಪ್ ಇಲ್ಲಿ ಅಂತ ತಗೊಂಡೆ. ನೆಕ್ಸ್ಟು ಅಲ್ಲಿ ಪೊಲೀಸವರೆಲ್ಲ ಇದು ಮಾಡ್ತಾಯಿದ್ರು. ನನಗೆ ಅದು ದೇವ್ರ ಮೂರ್ತಿ ನೋಡಿ ಯಾವಾಗ ಹೋಗಿ ಫೋಟೋ ವೀಡಿಯೋ ತಗೊಂತೀನಪ್ಪ ಅನ್ನಂಗಾಗಿತ್ತು. ಹಾಗೆ ಕಳಶ ಎಲ್ಲ ಹಿಡ್ಕೊಂಡು ಹೋಗ್ತಿದ್ದಾರೆ ನೋಡಿ ಮುತ್ತೈದೆಯರು. ಸೊ ನೋಡಿ ಇಲ್ಲಿ ಬಂತು ಮೆರವಣಿಗೆ, ಪಲ್ಲಕ್ಕಿ ಮೆರವಣಿಗೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಇದು ಕೂಡ ಅಷ್ಟೇ ಚೆನ್ನಾಗಿ ರೆಡಿ ಮಾಡಿದರು ತಾಯಿ. ನೀವಿದ್ದಲ್ಲಿಯೇ ನಮಸ್ಕಾರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದಂತೂ ತುಂಬಾ ಚೆನ್ನಾಗಿತ್ತು. ಅದು ಮಾಡಿದ ಅಲಂಕಾರ ಅಂತೂ ಮಿಂಚುತ್ತಾ ಇತ್ತು. ಓಕೆ ಫ್ರೆಂಡ್ಸ್, ಈಗ ಟೈಮ್ ಬಂದು 9 ಗಂಟೆ ಆಗಿದೆ. ಸೊ ನಾವು ಈಗ ಬಂದ್ವಿ. ಈಗ ಇನ್ನೇನು ಸಾಂಬಾರಿದೆ, ಮಟನ್ ಸಾಂಬಾರು. ಅದಕ್ಕೆ ಸ್ವಲ್ಪ ಅನ್ನ ಮುದ್ದೆ ಮಾಡಿದ್ರೆ ಆಗುತ್ತೆ. ಮಟನ್ ಸಾಂಬಾರು ಮಧ್ಯಾಹ್ನನೇ ಮಾಡಿದ್ದೆ, ಅದೇ ಇತ್ತು. ನಿಮ್ಗೆ ಯಾರಿಗಾರು ಇದ್ರದ್ದು ರೆಸಿಪಿ ಬೇಕಂದರೆ ಪ್ರೀವಿಯಸ್ ವಿಡಿಯೋನಲ್ಲಿ ಇದೆ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಯಾರಾದರೂ ನೋಡಿಲ್ಲ ಅನ್ನೋರಿದ್ದರೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಮರೀದೆ ಲೈಕ್ ಮಾಡಿ. ಹಾಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸ್ಟೇ ಟ್ಯೂನ್. ಲವ್ ಯು ಆಲ್. ಬಾಯ್. ನಾವು ಟೌನ್ಗೆ ಹೋಗಿದ್ದೆಲ್ಲ ಕಂಟಿನ್ಯೂಷನ್ ವಿಡಿಯೋ ಇರುತ್ತೆ ಫ್ರೆಂಡ್ಸ್ ನಾಳೆ.